ನೀವು ಆನ್ಲೈನ್ಗಳ್ನ ಆರ್ಡ್ರ್ ಮಾಡ್ತಿರಲ್ಲ ಸರ್, ನಿಮ್ಮ ಮನೆ ಮುಂದೆ ಅಕಸ್ಮಾತ್ ನೀವು ರೆಗ್ಯುಲರಾಗಿ ಏನೋ ಮಾಡ್ತಾಯಿದ್ರೆ ನಿಮಗೆ ಗೊತ್ತಿರಲ್ಲ, ನಿಮ್ಮ ಮನೆಯ ಮುಂದೆ ಒಬ್ಬ ಬಂದು ಫೋನ್ ಥರ ಮಾಡ್ತಾನೆ, ಸರ್ ನಾನು ಅಮೆಝಾನಿಂದ ಮಾಡ್ತಿದ್ದೀನಿ ಸರ್ ಅಂತ ಹೇಳ್ತಾನೆ. ಹೌದಾ, ಏನಂದರೆ ಸರ್ ನಿಮ್ಗೆ ಇದು ಬಂದಿದೆ ಸರ್ ಅಂತ ಹೇಳ್ತಾನೆ. ಏನು ಬಂದಿದೆಪ್ಪ ನನಗೇನು ಗೊತ್ತು ಸರ್, ಪೇಮೆಂಟ್ ಆಗಿಲ್ಲ, 500 ರೂಪಾಯಿ ಇದೆ ಸರ್ ಅಂತ ಹೇಳ್ತಾನೆ. ನೀವು ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಅವ್ನ ಮೊಬೈಲ್ ಸಿಗೋಲ್ಲ, ಮತ್ತೆ ನೀವೇನು ಬುಕ್ ಮಾಡಿರಲ್ಲ. ಬಟ್ ನೀವು ಫ್ರೀಕ್ವೆಂಟಾಗಿ ಬುಕ್ ಮಾಡ್ತಿರ್ತೀರಲ್ಲ, ನಿಮ್ಗೆ ಗೊತ್ತಾಗಲ್ಲ. ಒಂದು 5-10 ಮಾಡಿದ್ರೆ ಮಲ್ಕೊಬೇಕಂದಾಗ ಏನೋ ಶರ್ಟು ಪ್ಯಾಂಟು ಮಾಡಿಬಿಡ್ತೀವಿ ಆ ಥರ. ಮೂರನೇದೇನು ಅಂದರೆ, ನೀವು ಆನ್ಲೈನ್ ಶಾಪಿಂಗ್ ಅಂತ ಮಾಡ್ತಾ ಇರ್ತೀರಾ, ನೀವು ಇಲ್ಲಿ ಸೀರೆ ಮಾಡಿದರೆ ಅಲ್ಲಿ ಬಂದಿರೋದೇ ಬೇರೆ, ಚೂಡಿದಾರ ಬಂದಿರುತ್ತೆ, ಅಲ್ಲಿ ತೋರಿಸಿರೋದೇ ಬಂದಿರಲ್ಲ, ತಿರ್ಗಾ ನೀವು ಅವ್ರಿಗೆ ದುಡ್ಡು ಹಾಕಿದ್ರೆ ಸಿಗೋಲ್ಲ. 4ನೇದು, ಯಾವುದೋ ಕೇದಾರ್ನಾಥ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸು ಅಂತ ಎಲ್ಲ ಬರ್ತಿರ್ತವೆ ಸರ್, ಕೇದಾರ್ನಾಥ್ ಹೆಲಿಕಾಪ್ಟರ್ ಬುಕ್ಕಿಂಗು ಅಂತ. ನೀವು ಆನ್ಲೈನಲ್ಲಿ ನೋಡಿಬಿಟ್ಟು ಪ್ರಿಪ್ರೇಷನ್ಗೋಸ್ಕರ ಏನಾರು ಮಾತಾಡ್ತಾರೆ, ಅವ್ರು ಚೆನ್ನಾಗಿ ಮಾತಾಡ್ತಾರೆ. ನೀವು 18,000 20,000 ರೂಪಾಯಿ ನಿಮ್ಮ ಹತ್ರ ಹಾಕ್ಸ್ಕೊತಾರೆ, ಬುಕ್ಕಿಂಗ್ ಅಂತ ಹೇಳ್ತಾರೆ, ನಿಮ್ಮ ಬುಕ್ಕಿಂಗ್ ಆಗಿರಲ್ಲ, ಅದು ಫೇಕ್.